ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಿಂದ ಬೆಂಗಳೂರು ಮಾರ್ಗವಾಗಿ ಮಂತ್ರಾಲಯಕ್ಕೆ ತೆರಳುತ್ತಿದ್ದ ಸುಗಮ ಒಂದು ವೋಲ್ವೋ ಬಸ್ ಏನಿದೆ ಅದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಬಳಿ ರಾಷ್ಟ್ರೀಯ ಹೆದ್ದಾರಿ ತೆರಳುತ್ತಿದ್ದ ಒಂದು ಟ್ರಕ್ಕಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದು ಅದರಿಂದ ಪ್ರಯಾಣಿಕರು ಗಂಭೀರ ಗಾಯಗೊಂಡಿದ್ದಾರೆ. ನೋಡಿ, ನಾನು ನೋಡ್ತಾ ಇದ್ದೀನಿ, ಇದೇ ಸ್ಪಾಟ್. ಈ ಸ್ಪಾಟ್ ಏನಿದೆ ಇದು ರಾಷ್ಟ್ರೀಯ ಹೆದ್ದಾರಿ 44 ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಳಿ ಇರ್ತಕ್ಕಂಥ ಒಂದು ಸ್ಪಾಟ್ ಇದು. ಈ ಸ್ಪಾಟಲ್ಲಿ ಮುಂದೆ ಈ ಬೈಕ್ಗಳನ್ನು ತುಂಬಿಕೊಂಡು ಒಂದು ಬೃಹತ್ ಕಂಟೈನರ್ ಏನಂತ ಹೇಳಿದ್ರು, ಆ ಕಂಟೈನರು ಹೋಗ್ತಾ ಇತ್ತು. ಆ ಕಂಟೈನರ್ ರಸ್ತೆ ಒಂದು ಎಡಬದಿಯಲ್ಲಿ ಹೋಗ್ತಾ ಇತ್ತು. ಬಲಬದಿಯಲ್ಲಿ ಈ ಒಂದು ಸುಗಮ ಅಂತಕ್ಕಂಥ ಒಂದು ಖಾಸಗಿ ಟ್ರಾವೆಲ್ಸ್ ಏನಿದೆ ಇದು ಮಂತ್ರಾಲಯಕ್ಕೆ ಹೋಗ್ತಾ ಇತ್ತು. ಆದರೆ ಈ ಬಸ್ಸಿನ ಒಂದು ಚಾಲಕನ ಅಜಾಗರೂಕತೆ ಮತ್ತು ಓವರ್ ಸ್ಪೀಡಿಂದ ಏನಾಗಿದೆ, ಬಸ್ಸು ಮುಂದೆ ಹೋಗ್ತಿದ್ದಂಥ ಒಂದು ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಸಂಪೂರ್ಣವಾಗಿ ಬಸ್ಸಿನ ಮುಂಭಾಗ ಏನಿದೆ, ಬಸ್ಸಿನ ಮುಂಭಾಗ ಜಖಂಗೊಂಡಿದೆ. ಜಖಂಗೊಂಡ ಸಂದರ್ಭದಲ್ಲಿ ಡ್ರೈವರ್ ಬಚಾವಾಗಿದ್ದಾನೆ. ಆದರೆ ಬಸ್ನಲ್ಲಿದ್ದಂಥ ಕಂಡಕ್ಟರ್ ಆ ಕಡೆ ಇದ್ದು ಕಂಡಕ್ಟರ್ಗೆ ಗಂಭೀರ ಗಾಯವಾಗಿದೆ ಮತ್ತು ಬಸ್ನಲ್ಲಿ ಸುಮಾರು 28 ಜನ ಪ್ರಯಾಣಿಕರು ಇದ್ರಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಮತ್ತು ಬಸ್ನಲ್ಲಿ ನೋಡಿ, ಅದರಲ್ಲಿ 11 ಜನ ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಈಗ ಅವ್ರನ್ನ ಒಂದು ಶಾಸಕ ಪ್ರದೀಪ್ ಈಶ್ವರ್ ಅವರ ಆಂಬುಲೆನ್ಸ್ಗಳಿಂದ ಆ ಎಲ್ಲ ಗಾಯಾಳು ಪ್ರಯಾಣಿಕರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮತ್ತು ಓರ್ವ ಪ್ರಯಾಣಿಕ ಏನಿದ್ದಾರೆ ಅವರು ಬಸ್ನಿಂದ ಇಳಿಯೋಕೆ ಆಗ್ತಾ ಇಲ್ಲ. ಅವರ ಕಾಲು ಒಂದು ಕಂಟೈನರು ಮತ್ತು ಬಸ್ ಮಧ್ಯದಲ್ಲಿ ತಗುಲ್ಕೊಂಡಿದೆ. ಹಾಗಾಗಿ ಈಗ ಚಿಕ್ಕಬಳ್ಳಾಪುರ ವೃತ್ತನಿರೀಕ್ಷಕ ರಂಜನ್ ಅವರ ನೇತೃತ್ವದಲ್ಲಿ ತೆರವು ಅಂದರೆ ಅವ್ರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡತಕ್ಕಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈಗ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ SP ಅವರು ಸಹ ಆಗಮಿಸಿದ್ದಾರೆ ಮತ್ತು ಯಾವ ರೀತಿ ಘಟನೆ ಆಗಿದೆ, ಹೇಗೆಲ್ಲ ಘಟನೆ ಆಗಿದೆ ಅನ್ನೋದನ್ನು ಸ್ವತಃ SP ಅವರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಪ್ರಯಾಣಿಕರಿಗೆ ಗಾಯ ಆಗಿದೆ, ಯಾವ ರೀತಿ ಆಗಿದೆ ಸ್ವತಃ ನಾವು SP ಅವ್ರನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್, ಈ ಒಂದು ಬಸ್ ಅಪಘಾತ ಆಗಿದೆ ಸರ್, ಯಾವ ರೀತಿ ಆಗಿದೆ, ಏನು ಮಾಹಿತಿ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬೆಂಗಳೂರು ಟು ಹೈದರಾಬಾದ್ ಹೈವೇಯಲ್ಲಿ ಅಗಲಗುರ್ಕಿ ಫ್ಲೈಓವರ್ ಇದೆ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ. ಈ ಫ್ಲೈಓವರ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಸುಗಮ ಟ್ರಾವೆಲ್ಸ್ದು ಬಸ್ ವರ್ಸಸ್ ಒಂದು ಕಂಟೈನರ್ದು ಒಂದು ಆಕ್ಸಿಡೆಂಟ್ ಆಗಿದೆ. ಈ ಬಸ್ಸಲ್ಲಿ ಸುಮಾರು ಜನ ಪ್ಯಾಸೆಂಜರ್ಸ್ ಗಾಯಾಲಾಗಿದೆ. ಅವರಿಗೆ ಈಗ ಸುಮಾರು ಜನಗೆ ಆಲ್ರೆಡಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಬೇರೆ ಇನ್ನೊಬ್ಬರು ಒಳಗಡೆ ಇದ್ದಾರೆ, ಅವ್ರದ್ದು ಕಾಲ್ ಅಲ್ಲಿ ಸ್ಟಕ್ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ. ಅವ್ರಿಗೆ ಕೂಡ ಬೇಗ ರೆಸ್ಕ್ಯೂ ಮಾಡಿ ನಾವು ಶಿಫ್ಟ್ ಮಾಡ್ತೀವಿ. ಮತ್ತು ಟ್ರಾಫಿಕ್ ಕೂಡ ಆಲ್ರೆಡಿ ಕ್ಲಿಯರ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಈಗ ಯಾರ್ದು ಏನು ಫೆಟಲ್ ಇಂಜರೀಸ್ ಯಾವುದೂ ಆಗಲಿಲ್ಲ, ಬಟ್ ಸೀರಿಯಸ್ ಇದ್ದಾರೆ. ಅವರಿಗೆ ಹೈಯರ್ ಹಾಸ್ಪಿಟಲ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ನಾವು. ಯಾವ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ? ಇದು ಓವರ್ಟೇಕ್ ಮಾಡೋಕ್ಕೋಸ್ಕರ ಈ ಫ್ಲೈಓವರ್ ಮೇಲೆ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಈ ಕಾರಣ ಬಗ್ಗೆ ಈ ಆಕ್ಸಿಡೆಂಟ್ ಆಗಿದೆ. ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ಈಗ ಸ್ವತಃ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ SP ಸಹ ಒಂದು ಆಗಮಿಸಿ ಮಾಹಿತಿಯನ್ನು ನೀಡಿದರು. ಓರ್ವ ಪ್ರಯಾಣಿಕ ಅಲ್ಲಿ ಬಸ್ನಲ್ಲಿ ಆಚೆ ಬರೋಕ್ಕಾಗದೆ ಪ್ರಾಣ ರಕ್ಷಣೆಗೋಸ್ಕರ ಮೊರೆ ಇಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಇರ್ಬೋದು ಮತ್ತು ಸ್ಥಳೀಯರು ಇರ್ಬೋದು ಮತ್ತು ಒಂದು ಆಂಬುಲೆನ್ಸ್ನ ಸಿಬ್ಬಂದಿಗಳು ಅವರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9.